ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಟ್ರಾನ್ಸ್ಡ್ಯೂಸರ್ಸ್ ಚಾಪ್ಟ್ರಲ್ಲಿ ಬರ್ತಕ್ಕಂಥ ರೆಜಿಸ್ಟರ್ ಟೆಂಪ್ರೇಚರ್ ಡಿಟೆಕ್ಟರ್ ಟಾಪಿಕ್ ಬಗ್ಗೆ ನೋಡೋಣ. ಅಂದರೆ ರೆಜಿಸ್ಟರ್ ಟೆಂಪ್ರೇಚರ್ ಡಿಟೆಕ್ಟ್ ಅಂದರೆ ಏನು, ಅದು ಯಾವ ಸೆನ್ಸರ್ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ರೆಸಿಸ್ಟೆನ್ಸ್ ಟೆಂಪ್ರೇಚರ್ ಡಿಟೆಕ್ಟ್ ಅಂದರೆ ಎನ್ ಆರ್ ಟಿ ಡಿ ಈಸ್ ಎ ರೆಸಿಸ್ಟೆನ್ಸ್ ಟೆಂಪ್ರೇಚರ್ ಡಿಟೆಕ್ಟರ್ ವಿಚ್ ಈಸ್ ಯೂಸ್ಡ್ ಟು ಮೆಜರ್ ದ ಟೆಂಪ್ರೇಚರ್. ಸೊ ಹೆಸರೇ ಹೇಳಂಗೆ ಇದನ್ನು ನಾವು ಟೆಂಪ್ರೇಚರ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ರೆಸಿಸ್ಟೆನ್ಸ್ ಟೆಂಪ್ರೇಚರ್ ಡಿಟೆಕ್ಟರ್ ಅಂದರೆ ಇಲ್ಲಿ ರೆಸಿಸ್ಟೆನ್ಸ್ ವೈರ್ನ ಯೂಸ್ ಮಾಡಿಕೊಂಡು ಅಥವಾ ಯಾವುದೋ ಒಂದು ವೈರ್ನ ಯೂಸ್ ಮಾಡಿ ಅದರಲ್ಲಿ ಚೇಂಜ್ ಆಗುವಂಥ ರೆಸಿಸ್ಟೆನ್ಸ್ನ ತೊಗೊಂಡು ನಾವಿಲ್ಲಿ ಟೆಂಪ್ರೇಚರ್ನ ಮೆಜರ್ ಮಾಡ್ತೀವಿ. ಇಟ್ ಯೂಸಸ್ ದ ಚೇಂಜ್ ಇನ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ಎ ಮೆಟಾಲಿಕ್ ಕಂಡಕ್ಟರ್ ಟು ಡಿಟರ್ಮೈನ್ ದ ಟೆಂಪ್ರೇಚರ್. ಸೊ ಒಂದು ಕಂಡಕ್ಟರ್ ತೊಗೊಂಡು, ಒಂದು ಮೆಟಾಲಿಕ್ ಕಂಡಕ್ಟರ್ ತೊಗೊಂಡು ಅದರಲ್ಲಿ ಟೆಂಪ್ರೇಚರ್ ಚೇಂಜ್ ಆದಾಗ ಆಗುವಂಥ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಚೇಂಜಸ್ನ ತೊಗೊಂಡು ನಾವಿಲ್ಲಿ ಟೆಂಪ್ರೇಚರ್ನ ಮೆಜರ್ ಮಾಡ್ತೀವಿ. ಸೊ ಯಾವ ಥರ ಮೆಟೀರಿಯಲ್ನ ನಾವು ಯೂಸ್ ಮಾಡಬೇಕಾಗತ್ತೆ, ಇದ್ರ ಸಲುವಾಗಿ ಯಾವ ಥರ ಮೆಟಾಲಿಕ್ ಕಂಡಕ್ಟರ್ ಮೆಟೀರಿಯಲ್ನ ಯೂಸ್ ಮಾಡಬೇಕಾಗುತ್ತೆ ಅಂದರೆ ದ ಚೇಂಜ್ ಇನ್ ರೆಸಿಸ್ಟೆನ್ಸ್ ಆಫ್ ದ ಮೆಟೀರಿಯಲ್ ಪರ್ ಡಿಗ್ರಿ ಸೆಂಟಿಗ್ರೇಡ್ ಶುಡ್ ಬಿ ಲಾರ್ಜ್ ಎನಫ್. ಅಂದರೆ ಇಲ್ಲಿ 1 ಡಿಗ್ರಿ ಸೆಂಟಿಗ್ರೇಡ್ ಅಂದರೆ ಟೆಂಪ್ರೇಚರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ರೆಸಿಸ್ಟೆನ್ಸಲ್ಲಿ ಭಾಳ ಪ್ರಮಾಣದಷ್ಟು ಹೆಚ್ಚು ಕಡಿಮೆ ಆಗಬೇಕು ಅಂತ ಒಂದು ಮೆಟಲ್ ಕಂಡಕ್ಟರ್ನ ಯೂಸ್ ಮಾಡಬೇಕಾಗುತ್ತೆ. ಮತ್ತು ದ ರೆಸಿಸ್ಟೆನ್ಸ್ ಆಫ್ ದ ಮೆಟೀರಿಯಲ್ ಶುಡ್ ಹ್ಯಾವ್ ಎ ಕಂಟಿನ್ಯೂಸ್ ಆ್ಯಂಡ್ ಸ್ಟೇಬಲ್ ರಿಲೇಷನ್ಶಿಪ್ ವಿತ್ ದ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಯಾವ ಥರ ರೈಸ್ ಆಗುತ್ತೋ ಅದೇ ರೀತಿ ಈ ಮೆಟಲ್ದು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಕೂಡ ಸ್ಟೇಬಲ್ ಆಗಿ ಮತ್ತು ಕಂಟಿನ್ಯೂ ಆಗಿ ಚೇಂಜ್ ಆಗ್ತಾ ಹೋಗಬೇಕು. ಆ ಥರ ಮೆಟಾಲಿಕ್ ಕಂಡಕ್ಟರ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಎಕ್ಸಾಕ್ಟ್ ನಮಗೆ ಟೆಂಪ್ರೇಚರ್ ರೀಡಿಂಗ್ ಕರೆಕ್ಟಾಗಿ ಗೊತ್ತಾಗಬೇಕಾದ್ರೆ ಈ ಎರಡು ಕಂಡೀಷನ್ನ ಮೀಟ್ ಆಗುವಂಥ ಮೆಟಾಲಿಕ್ ಕಂಡಕ್ಟರ್ ಮೆಟೀರಿಯಲ್ನ ಯೂಸ್ ಮಾಡಿದರೆ ಅವಾಗ ನಾವು ಟೆಂಪ್ರೇಚರ್ನ ಕರೆಕ್ಟಾಗಿ ಡಿಟೆಕ್ಟ್ ಮಾಡ್ಬೋದು ಅಥವಾ ಮೆಜರ್ ಮಾಡ್ಬೋದು. ಸೊ ಇನ್ನು ರೆಸಿಸ್ಟೆನ್ಸ್ ಟೆಂಪ್ರೇಚರ್ ನೋಡೋದಕ್ಕೆ ಡಿವೈಸ್ ಈ ಥರ ಇರುತ್ತೆ, ಸೆನ್ಸರ್ ಇದು ಈ ಥರ ಮತ್ತು ಈ ಥರ ಎರಡು ಶೇಪಲ್ಲಿ ಕೂಡ ಬರುತ್ತೆ. ಇನ್ನು ಬೇರೆ ಬೇರೆ ಶೇಪಲ್ಲಿ ಕೂಡ ಬರ್ತವೆ, ಆದರೆ ಆಲ್ಮೋಸ್ಟ್ ಇದೇ ರೀತಿ ನೋಡೋದಕ್ಕೆ ಇರ್ತವೆ. ಸೊ ಇವು ರೆಸಿಸ್ಟೆನ್ಸ್ ಟೆಂಪ್ರೇಚರ್ ಡಿಟೆಕ್ಟರ್. ನೆಕ್ಸ್ಟ್ ಯಾವ ಥರ ಮೆಟೀರಿಯಲ್ಸ್ನ ಯಾವ ಥರ ಮೆಟಾಲಿಕ್ ಕಂಡಕ್ಟರ್ಗಳನ್ನ ಯೂಸ್ ಮಾಡ್ತಾರೆ ರೆಸಿಸ್ಟೆನ್ಸ್ ಥರ್ಮೋಮೀಟರ್ಗಳಲ್ಲಿ ಅಂತ ನೋಡೋದಾದರೆ ಅಥವಾ ಆರ್ ಟಿ ಡಿಯಲ್ಲಿ ಅಂತ ನೋಡೋದಾದರೆ, ಸೊ ಇಲ್ಲಿ ನೋಡ್ಬೋದು ಕಾಪರ್, ನಿಕ್ಕಲ್, ಟಂಗ್ಸ್ಟನ್ ಮತ್ತು ಪ್ಲಾಟಿನಮ್ ಯೂಸ್ ಮಾಡ್ತಾರೆ. ಅದರದ್ದು ಟೆಂಪ್ರೇಚರ್ ಕೋಎಫಿಷಿಯಂಟ್ ಇಲ್ಲಿ ನೋಡ್ಬೋದು, ರೆಸಿಸ್ಟೆನ್ಸ್ ಟೆಂಪ್ರೇಚರ್ ಕೋಎಫಿಷಿಯಂಟ್. ಕಾಪರ್ದು 0.39 ರೆಸಿಸ್ಟೆನ್ಸ್ ಕಾಪರ್ 0.39 ಓಮ್ಸ್ ಅಷ್ಟು ರೆಸಿಸ್ಟೆನ್ಸ್ 0 ಡಿಗ್ರಿ ಪರ್ ಡಿಗ್ರಿ ಸೆಂಟಿಗ್ರೇಡ್ಗೆ ಚೇಂಜ್ ಆಗುತ್ತೆ. ಓಕೆ, ಆ್ಯಂಡ್ ನಿಕ್ಕಲ್ದು 0.62 ಓಮ್ಸ್, ಟಂಗ್ಸ್ಟನ್ದು 0.45 ಓಮ್ಸ್ ಆ್ಯಂಡ್ ಪ್ಲಾಟಿನಮ್ದು 0.39 ಓಮ್ಸ್. ಇದೇನಂದರೆ ಟೆಂಪ್ರೇಚರ್ ಕೋಎಫಿಷಿಯಂಟ್ ಪರ್ ಡಿಗ್ರಿ ಸೆಂಟಿಗ್ರೇಡ್ಗೆ ಎಷ್ಟು ಅದರಲ್ಲಿರೋಂಥ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ ಅನ್ನೋದು ಈ ಒಂದು ಮೆಟಲ್ಗಳಲ್ಲಿ. ಇನ್ನು ಕಾಪರ್ದು ಮಿನಿಮಮ್ ಟೆಂಪ್ರೇಚರ್ ರೇಂಜ್ ಡಿಟೆಕ್ಟ್ ಮಾಡೋದಂದರೆ 0 ಡಿಗ್ರಿಯಿಂದ ಹಿಡಿದು ಮ್ಯಾಕ್ಸಿಮಮ್ 180 ಡಿಗ್ರಿವರೆಗೆ ನಾವು ಕಾಪರ್ನ ಯೂಸ್ ಮಾಡಿ ಈ ಟೆಂಪ್ರೇಚರ್ ರೇಂಜಲ್ಲಿ ಟೆಂಪ್ರೇಚರ್ನ ಮೆಜರ್ ಮಾಡ್ಬೋದು. ಅದೇ ನಿಕ್ಕಲ್ ಬಳಸಿದಾಗ -220 ಡಿಗ್ರಿ ಸೆಂಟಿಗ್ರೇಡಿಂದ ಹಿಡಿದು ಅಪ್ ಟು 300 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ನಾವು ಟೆಂಪ್ರೇಚರ್ನ ಡಿಟೆಕ್ಟ್ ಮಾಡ್ಬೋದು. ಆ್ಯಂಡ್ ಟಂಗ್ಸ್ಟನ್ ಬಳಸಿದಾಗ -200 ಹಿಡಿದು ಅಪ್ ಟು 1000 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ನಾವು ಟೆಂಪ್ರೇಚರ್ನ ಡಿಟೆಕ್ಟ್ ಮಾಡ್ಬೋದು. ಆ್ಯಂಡ್ ಪ್ಲಾಟಿನಮ್ ಬಳಸಿದಾಗ -260 ಡಿಗ್ರಿ ಸೆಂಟಿಗ್ರೇಡಿಂದ ಹಿಡಿದು 1100 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಕೂಡ ನಾವು ಟೆಂಪ್ರೇಚರ್ನ ಮೆಜರ್ ಮಾಡ್ಬೋದು. ಇಲ್ಲಿ ರೆಸಿಸ್ಟೆನ್ಸ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಕೂಡ ಚೆನ್ನಾಗಿದೆ ಮತ್ತು ರೇಂಜ್ ಕೂಡ ಚೆನ್ನಾಗಿದೆ ಯಾವುದ್ರದ್ದು, ಪ್ಲಾಟಿನಮ್ದು. ಸೊ ಅದರಿಂದಾಗಿ ನಾರ್ಮಲಾಗಿ ಪ್ಲಾಟಿನಮ್ನೇ ನಾವಿಲ್ಲಿ ಆರ್ ಟಿ ಡಿ ಮೆಟೀರಿಯಲ್ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಪ್ಲಾಟಿನಮ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಚೆನ್ನಾಗಿದೆ ಮತ್ತು ರೇಂಜ್ ಕೂಡ ಭಾಳ ಇದೆ, -260 ಹಿಡಿದು 1100ವರೆಗೂ ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಈ ಒಂದು ಪ್ಲಾಟಿನಮ್ ಬಳಸಿ ನಾವು ಟೆಂಪ್ರೇಚರ್ನ ಡಿಟೆಕ್ಟ್ ಮಾಡ್ಬೋದು. ಸೊ ಅದರಿಂದಾಗಿ ಪ್ಲಾಟಿನಮ್ನ ಆರ್ ಟಿ ಡಿಯಲ್ಲಿ ಕಾಮನ್ ಆಗಿ ಬಳಸ್ತಾರೆ. ಸೊ ಇನ್ನು ಕನ್ಸ್ಟ್ರಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಸೊ ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಕನ್ಸ್ಟ್ರಕ್ಷನ್ ಅಂತ. ದ ಮೋಸ್ಟ್ ಕಾಮನ್ಲಿ ಯೂಸ್ ಇನ್ ಮೆಟಲ್ ಫಾರ್ ಮೆಟಾಲಿಕ್ ರೆಸಿಸ್ಟೆನ್ಸ್ ಥರ್ಮೋಮೀಟರ್ ಈಸ್ ಪ್ಲಾಟಿನಮ್. ಸೊ ಈ ಥರ ರೆಸಿಸ್ಟೆನ್ಸ್ ಮೆಟಾಲಿಕ್ ರೆಸಿಸ್ಟೆನ್ಸ್ ಯೂಸ್ ಮಾಡಿ ಟೆಂಪ್ರೇಚರ್ ಡಿಟೆಕ್ಟ್ ಮಾಡೋಂಥ ಸೆನ್ಸರ್ಗಳಲ್ಲಿ ಅಥವಾ ಟ್ರಾನ್ಸ್ಡ್ಯೂಸರ್ಗಳಲ್ಲಿ ಪ್ಲಾಟಿನಮ್ನೇ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಯಾಕಂದರೆ ಪ್ಲಾಟಿನಮ್ ಟೆಂಪ್ರೇಚರ್ ಡಿಟೆಕ್ಟ್ ಮಾಡೋಂಥ ರೇಂಜು ಚೆನ್ನಾಗಿದೆ, ಅದರಿಂದಾಗಿ ಪ್ಲಾಟಿನಮ್ನ ಯೂಸ್ ಮಾಡ್ತಾರೆ.
The resistance temperature characteristics of pure platinum are very well defined and show a degree of repeatability. ಸೊ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ತದೆ ರೆಸಿಸ್ಟೆನ್ಸ್ ಟೆಂಪ್ರೇಚರ್ ಕ್ಯಾರೆಕ್ಟರಿಸ್ಟಿಕ್ ಅದು ಪ್ಲಾಟಿನಮ್ದು ಚೆನ್ನಾಗಿರುತ್ತೆ ಮತ್ತು ರಿಪೀಟೇಬಿಲಿಟಿ. ಸೊ ನಿನ್ನೆ ವಿಡಿಯೋದಲ್ಲಿ ಏನು ನೋಡಿದ್ವಿ ಕ್ಯಾರೆಕ್ಟರಿಸ್ಟಿಕ್ಸ್, ಅದರಲ್ಲಿ ರಿಪೀಟೇಬಿಲಿಟಿ ಅಂದರೆ ರಿಪೀಟೆಡ್ ಆಗಿ ನಾವು ಒಂದೇ ರೀತಿ ವ್ಯಾಲ್ಯೂಸ್ನ ಚೆಕ್ ಮಾಡಿದರೆ ಔಟ್ಪುಟ್ ಕೂಡ ಒಂದೇ ರೀತಿ ವ್ಯಾಲ್ಯೂಸ್ನ ಕೊಡ್ತಾ ಇರಬೇಕು ಆ ಒಂದು ಡಿವೈಸ್. ಅಂಥ ಒಂದು ಕ್ಯಾರೆಕ್ಟರ್ಗೆ ನಾವು ರಿಪೀಟೇಬಿಲಿಟಿ ಅಂತ ಕರಿತೀವಿ. ಸೊ ಆರ್ ಟಿ ಡಿದಲ್ಲಿ ನಾವು ಪ್ಲಾಟಿನಮ್ನ ಬಳಸಿದಾಗ ಅದರ ಒಂದು ರಿಪೀಟೇಬಿಲಿಟಿ ಭಾಳ ಚೆನ್ನಾಗಿರುತ್ತೆ. ಸೊ ಅದರಿಂದಾಗಿ ಪ್ಲಾಟಿನಮ್ನ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ತಾರೆ ಈ ಥರ ರೆಸಿಸ್ಟೆನ್ಸ್ ಥರ್ಮೋಮೀಟರ್ಗಳಲ್ಲಿ. ನೆಕ್ಸ್ಟ್ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅಂದರೆ, ದ ಡಿವೈಸ್ ಕನ್ಸಿಸ್ಟ್ ಆಫ್ ಎ ಪ್ಲಾಟಿನಮ್ ಸೆನ್ಸಿಂಗ್ ಕಾಯಿಲ್ ವೌಂಡ್ ಆನ್ ಎ ಮೈಕಾ ಫಾರ್ಮರ್ ವಿಚ್ ಈಸ್ ಎನ್ಕ್ಲೋಸ್ಡ್ ಇನ್ ಎ ಪೈರೆಕ್ಸ್ ಗ್ಲಾಸ್ ಬಲ್ಬ್. ಸೊ ಒಂದು ಮೈಕಾ ಅಥವಾ ಸೆರಾಮಿಕ್ಕಿಂದ ಮಾಡಿದಂಥ ಒಂದು ಸಿಲಿಂಡ್ರಿಕಲ್ ಶೇಪಲ್ಲಿರೋಂಥ ಒಂದು ಫಾರ್ಮರ್ ಇರುತ್ತೆ. ಅದ್ರ ಮೇಲೆ ಏನು ಮಾಡಿರ್ತಾರೆ ಅಂದರೆ ಪ್ಲಾಟಿನಮ್ ವೈರ್ನ ಅಥವಾ ಪ್ಲಾಟಿನಮ್ ಸ್ಟ್ರಿಪ್ನ ವೈಂಡಿಂಗ್ ಮಾಡಿರ್ತಾರೆ. ಸೊ ವೈಂಡಿಂಗ್ ಮಾಡಿ ಎರಡು ತುದಿಗಳು ಏನಿರ್ತಾವೋ ಆ ಪ್ಲಾಟಿನಮ್ದು ಅದನ್ನು ಹೊರಗಡೆ ತೊಗೊಂಬಂದಿರ್ತಾರೆ ಔಟ್ಪುಟ್ ಕನೆಕ್ಷನ್ ಸಲುವಾಗಿ. ಆ್ಯಂಡ್ ಈ ಎಲ್ಲ ಸ್ಟ್ರಕ್ಚರ್ನ ಒಂದು ಪೈರೆಕ್ಸ್ ಗ್ಲಾಸ್ ಟ್ಯೂಬ್ ಅಥವಾ ಪೈರೆಕ್ಸ್ ಗ್ಲಾಸ್ ಬಲ್ಬಲ್ಲಿ ಎಂಕ್ಲೋಸ್ ಮಾಡಿರ್ತಾರೆ. ಸೊ ಈ ಕ್ಯಾಪಿಂದ ಹೊರಗಡೆ ಎರಡು ಡಾಟ್ಸ್ ಕಾಣ್ತಿದ್ದಾವೆ. ಈ ಡಾಟ್ಸ್ ಏನಿದಾವಲ್ಲ ಇವೇ ನಮಗೆ ಔಟ್ಪುಟ್ ಕನೆಕ್ಷನ್ಸ್. ದ ಬಲ್ಬ್ ಮೇ ಬಿ ಇವ್ಯಾಕ್ಯುವೇಟೆಡ್ ಆರ್ ಫಿಲ್ಡ್ ವಿತ್ ಇನರ್ಟ್ ಗ್ಯಾಸ್. ಸೊ ಬಲ್ಬ್ ಖಾಲಿಯಾಗಿ ವ್ಯಾಕ್ಯೂಮ್ ಆಗಿ ಇರ್ಬೋದು ಅಥವಾ ಕೆಲವೊಂದು ಇನರ್ಟ್ ಗ್ಯಾಸ್ನಾದರೂ ಈ ಬಲ್ಬಲ್ಲಿ ತುಂಬಿರ್ಬೋದು, ಗ್ಲಾಸ್ ಬಲ್ಬ್ ಏನಿದೆ ಅದರಲ್ಲಿ. ಆ್ಯಂಡ್ ದ ಔಟ್ಪುಟ್ ಈಸ್ ಕನೆಕ್ಟೆಡ್ ಟು ವೀಟ್ಸ್ಟೋನ್ ಬ್ರಿಡ್ಜ್ ಟೈಪ್ ಸರ್ಕ್ಯೂಟ್ ಹೂಸ್ ಗ್ಯಾಲೋಮೀಟರ್ ರೀಡ್ಸ್ ದ ಟೆಂಪ್ರೇಚರ್ ಡೈರೆಕ್ಟ್ಲಿ ಇನ್ ಡಿಗ್ರಿ ಸೆಂಟಿಗ್ರೇಡ್ ಆರ್ ಡಿಗ್ರಿ ಫ್ಯಾರನೈಟ್. ಸೊ ಇದರ ಔಟ್ಪುಟ್ ಏನು ಬರುತ್ತೋ ಈ ಒಂದು ಆರ್ ಟಿ ಡಿ ಇಂದ ಬರ್ತಕ್ಕಂಥ ಔಟ್ಪುಟ್ ಅದನ್ನು ಡೈರೆಕ್ಟಾಗಿ ವೀಟ್ಸ್ಟೋನ್ ಬ್ರಿಡ್ಜ್ ಟೈಪ್ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡಿರ್ತಾರೆ. ಅದರಲ್ಲಿ ಒಂದು ಗ್ಯಾಲ್ವನೋಮೀಟರ್ ಇರುತ್ತೆ. ಆ ಗ್ಯಾಲ್ವನೋಮೀಟರ್ ಏನು ಮಾಡುತ್ತೆ ಅಂದರೆ ಇದರಿಂದ ಬರ್ತಕ್ಕಂಥ ಔಟ್ಪುಟ್ನ ಡೈರೆಕ್ಟಾಗಿ ತೊಗೊಂಡು ಅದನ್ನು ಡೈರೆಕ್ಟ್ ಟೆಂಪ್ರೇಚರಲ್ಲಿ ನಮಗೆ ಔಟ್ಪುಟ್ ತೋರಿಸುತ್ತೆ. ಅಂದರೆ ಡಿಗ್ರಿ ಸೆಂಟಿಗ್ರೇಡಲ್ಲಿ ಅಥವಾ ಡಿಗ್ರಿ ಫ್ಯಾರನೈಟಲ್ಲಿ ಸ್ಕೇಲ್ ಮುಖಾಂತರ ನಮಗೆ ಡೈರೆಕ್ಟ್ ಔಟ್ಪುಟ್ನ ಟೆಂಪ್ರೇಚರ್ನ ಡೈರೆಕ್ಟಾಗಿ ಔಟ್ಪುಟ್ಟು ತೋರಿಸುತ್ತೆ ನಮಗೆ. ಸೊ ಇದು ಆರ್ ಟಿ ಡಿ. ಯಾವ ಥರ ಆರ್ ಟಿ ಡಿ ಇರುತ್ತೆ, ಯಾವ ಥರ ನೋಡೋಕ್ಕೆ ಯಾವ ಥರ ಇರುತ್ತೆ, ಕನ್ಸ್ಟ್ರಕ್ಷನ್ ಯಾವ ಥರ ಇರುತ್ತೆ ಮತ್ತು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ರೆಸಿಸ್ಟೆನ್ಸ್ ಟೆಂಪ್ರೇಚರ್ ಡಿಟೆಕ್ಟರ್ ಕೆಲಸ ಮಾಡುತ್ತೆ ಅನ್ನೋದು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸೆನ್ಸರ್ ಅಥವಾ ಟ್ರಾನ್ಸ್ಡ್ಯೂಸರ್ ಬಗ್ಗೆ ನೋಡೋಣ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಸವೈಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.